ಶಿರಗುಪ್ಪೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭಗೊಂಡ ಬುದ್ಧ ಜಾತ್ರೆ. ವಿವಿಧ ಕಾರ್ಯಕ್ರಮಗಳು ಸಂಪನ್ನ. ನಾಳೆ ಷರತ್ತುಗಳು. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಬುದ್ಧ ಫೌಂಡೇಶನ್ ಮತ್ತು ಕರುಣಾ ಬೌದ್ಧ ವಿಹಾರ ಇವರ ಸಹಯೋಗದಲ್ಲಿ ಇಂದು ಬುದ್ಧ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ವಿವಿಧ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಬುಧವಾರ ದಿನಾಂಕ 22ರಂದು ಬೆಳಗ್ಗೆ 8 ಗಂಟೆಗೆ ಧಮ್ಮಧ್ವಜಾರೋಹಣದೊಂದಿಗೆ ಜಾತ್ರೆಗೆ ಚಾಲನೆ ನೀಡಲಾಯಿತು. ನಂತರ ಕುಂಭ ಹೊತ್ತ ಮಹಿಳೆಯರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಚರಿಸಿ ಬೌದ್ಧ ವಿಹಾರಕ್ಕೆ ಆಗಮಿಸಿ ಅಲ್ಲಿ ಬುದ್ಧ ವಂದನೆ ಕಾರ್ಯಕ್ರಮದೊಂದಿಗೆ ಬುದ್ಧ ಅಂಬೇಡ್ಕರರ ಪ್ರತಿಮೆಯ ಪೂಜೆಯೊಂದಿಗೆ ದೀಪ ಬೆಳಗಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲಕೋಟೆ ಬೌದ್ಧ ವಿಹಾರದ ಬಂತೇಜಿ ಧಮ್ಮಪಾಲಜಿ ವಹಿಸಿದರು. ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಕಾತಾಯಿ ಪೂಜಾರಿ ಉದ್ಘಾಟಕರಾಗಿ ಉಪಸ್ಥಿತರಿದ್ದರು. ಶಿರಗುಪ್ಪಿ ಬುದ್ಧ ಫೌಂಡೇಶನ್ನ ಸದಸ್ಯರಾದ BL ಪೂಜಾರಿ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಎಕ್ಸಂಬಾದ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ TB ವರಾಳೆ, ಸಂತೋಷ್ ಕಾಂಬ್ಳೆ, ಶಿವಾನಂದ್ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ SP ತಳವಾರ್, ಸಮಾಜ ಚಿಂತಕ ಡಾಕ್ಟರ್ ರಾಜೀವ್ ಕಾಂಬ್ಳೆ, ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಮಗೌಡ ಪಾಟೀಲ್, ಬುದ್ಧ ಫೌಂಡೇಶನ್ ಅಧ್ಯಕ್ಷ ವಿದ್ಯಾಧರ್ ಮೌರ್ಯ, ಉಪಾಧ್ಯಕ್ಷ ಗೀತಾ ಕಾಂಬ್ಳೆ, ಕಾರ್ಯದರ್ಶಿ ರಮೇಶ್ ಕಾಂಬ್ಳೆ, ಸುಭಾಷ್ ಮೋನೆ, ಅಜಿತ್ ಪೂಜಾರಿ, ಸಂದೀಪ್ ಕೋಳಿ, MG ದೇವಋಷಿ, ಮಚ್ಚೇಂದ್ರ ಕಾಡಾಪುರೆ, PS ಕಾಂಬ್ಳೆ, BS ನಾಡ್ಕರ್ಣಿ, ಅಶೋಕ್ ಮಾಳ್ಗಿ, ಗೌತಮ್ ಕಾಂಬ್ಳೆ, ಸಚೇಂದ್ರ ಕಾಂಬ್ಳೆ, ಸಂತೋಷ್ ಕಿತಳೆ, ಸಚಿನ್ ಕಾಂಬ್ಳೆ, ರವಿ ಪವಾರ್, ಯಶವಂತ್ ಕಾಂಬ್ಳೆ, ಪ್ರೇಮಾ ಕಾಂಬ್ಳೆ, ಶ್ರೀದೇವಿ ನಾಯಿಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು.
ಆಗಮಿಸಿದ್ದ ಎಲ್ಲರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಸಂಜೆ ಮಹಾಪುರುಷರ ವೇಷಭೂಷಣ, ಭಾಷಣ ಮತ್ತು ಗಾಯನ ಕಾರ್ಯಕ್ರಮಗಳು ಮತ್ತು ನಾಳೆ ದಿನಾಂಕ 23ರಂದು ಕುದುರೆಗಾಡಿ ಷರತ್ತು ನಡೆಯಲಿವೆ. 2 ದಿನಗಳ ಕಾಲ ನಡೆಯಲಿರುವ ಈ ಬುದ್ಧ ಜಾತ್ರೆಯಲ್ಲಿ ಬುದ್ಧ ಅಂಬೇಡ್ಕರರ ಕುರಿತು ವಿಚಾರ ಸಂಕಿರಣಗಳು ನಡೆಯಲಿವೆ. ಆ ಆಚಾರ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ಅದನ್ನು ಪ್ರಸಾರ ಮಾಡಬೇಕನ್ನೋ ಉದ್ದೇಶದಿಂದ ಸತತವಾಗಿ ನಾವು ಇದು 3ನೇ ಬಾರಿ ಈ ಬುದ್ಧ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೆವು. ಆದರೆ ನಮ್ಮ ಚಿಕ್ಕೋಡಿ ಎಲ್ಲ ಸರ್ಕಾರಿ ನೌಕರರು ಹಾಗೂ ನಮ್ಮ ಡಾಕ್ಟರ್ ರಾಜು ಕಾಂಬ್ಳೆ ಸರ್ ಅವರ ಒಂದು ಮಾರ್ಗದರ್ಶನ ಮೇರೆಗೆ ನಾವು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆಯನ್ನು ಯಾಕೆ ಮಾಡಬೇಕನ್ನೋದ್ರ ಬಗ್ಗೆ ಅವರು ಎಲ್ಲ ಹೇಳಿದರು. ಈಗ ನಮ್ಮ ಹಿಂದೂ ಧರ್ಮದ ಎಲ್ಲ ಜಾತ್ರೆಗಳನ್ನು ನಾವು ಪ್ರತಿ ವರ್ಷ ನೋಡ್ತೇವೆ. ಆ ಜಾತ್ರೆಯಲ್ಲಿ ಏನು ಇರ್ತೈತಿ ಅಂತಂದರೆ ಮಕ್ಕಳಿಗಾಗಿ ಹೆಣ್ಮಕ್ಳಿಗಾಗಿ ಮನೋರಂಜನೆ ಇರ್ತೀವಿ. ಆದರೆ ನಮ್ಮ ಜಾತ್ರೆಯಲ್ಲಿ ಏನಿರ್ತೈತಿ ಅಂದರೆ ಮಹಾಪುರುಷರ ವಿಚಾರಗಳನ್ನು ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಜಾತ್ರೆಯನ್ನು ಬಂದಂಥ ಎಲ್ಲರೂ ದೇವರುಗಳನ್ನ ಅವರು ನಿಯಮಿತವಾಗಿ ದಿನನಿತ್ಯ ಪೂಜೆ ಮಾಡ್ತಾರೆ, ಅವ್ರ ವಿಚಾರಗಳನ್ನು ಪಾಲಿಸ್ತಾರೆ. ಅವ್ರು ಯಾರು 3 ದೇವರು ಅಂದ್ರೆ, ಮೊದಲನೇದಾಗಿ ಗೌತಮ ಬುದ್ಧ, 2ನೇದಾಗಿ ಸಂತ ಕಬೀರ ಹಾಗೂ 3ನೇದಾಗಿ ಮಹಾತ್ಮ ಜ್ಯೋತಿಬಾ. ಇವರನ್ನ ಅವರು ದೇವತೆಗಳು ಅಥವಾ ದೇವರು ಅಂತ ಕರೀತಾರೆ. ದೇವರು ಅನ್ನುವಂಥ ಒಂದು ಶಬ್ದಕ್ಕೆ ಹೈಕೋರ್ಟ್ ಅವರು ಒಂದು ನಮಗೆ ವ್ಯಾಖ್ಯಾನ ಮಾಡಿದ್ದಾರೆ. ಏನು ವ್ಯಾಖ್ಯಾನ ಮಾಡಿದ್ದಾರೆ? ಸಕಲ ಜೀವಿಗಳಿಗೆ ಒಳ್ಳೆಯದನ್ನು ಬಯಸಿ ಎಲ್ಲರಿಗೂ ಕಲ್ಯಾಣ ಯಾರು ಬಯಸ್ತಾರೋ ಅವರು ದೇವರ. ಹೀಗಾಗಿ ಇತಿಹಾಸದ ಕಾಲಘಟ್ಟದಲ್ಲಿ ಭಾಳಷ್ಟು ದೇವತೆಗಳು ಈ ಸಮಾಜದ ಕಲ್ಯಾಣಕ್ಕಾಗಿ ಅವರು ಹೋರಾಟ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅವರನ್ನು ಕೂಡ ನಾವೆಲ್ಲ ಪೂಜೆ ಮಾಡಿ. ಹಾಗಾಗಿ ಬರುವ ದಿನಗಳಲ್ಲೂ ಸಾಕಷ್ಟು ದೇವತೆಗಳು ಬರ್ತಾರೆ. ಈಗ ಈ 3 ದೊಡ್ಡ ಒಂದು ಮಹಾಪುರುಷರ ಸಾಲಿನಲ್ಲಿ ಅಂಬೇಡ್ಕರ್ ಅವರ ಫೋಟೋಗೆ ಸೇರ್ತಾರೆ. ಸೊ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಗಳಲ್ಲಿ ನಡೆದಂಥ ಸಂಘರ್ಷವನ್ನು ನೋಡಿ ಅವರ ಅನುಯಾಯಿಗಳು ಬುದ್ಧ ಸಂವಿಧಾನ ಅಂದ್ರೆ ನಮ್ಮ ರಾಜಕೀಯ ಮೌಲ್ಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೆ. 3ನೇದಂದ್ರೆ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರಿಗೆ ಎಲ್ಲ ಜನ ಯಾಕೆ ಹೆದರ್ತಿದ್ರಂದ್ರೆ ಅವ್ರು ಶಿಕ್ಷಣಕ್ಕೋಸ್ಕರ ಹೆದರ್ತಿದ್ರು. ಅವರ ತಲೆ ತಳಗು ಮಾಡಿ ಓದುವುದನ್ನ ಸ್ಟಾರ್ಟ್ ಮಾಡಿದ್ರು. ಆದರೆ ಜನ ಎಲ್ಲ ಅವರನ್ನ ತಲೆ ಎತ್ತಿ ನಿಲ್ಲುವಂತೆ ನೋಡುವಂಥ ಮಾರ್ಗವನ್ನು ಅವರು ಕಂಡುಹಿಡಿದ್ರು. ಅವರು ಇಷ್ಟು ಶಿಕ್ಷಣವನ್ನು ಪಡೆದಂತ ಎದುರುಗಡೆಯಿಂದ ಜನ ಎಲ್ಲ ಅವರಿಗೆ ಹೆದರ್ತಾ ಇದ್ರು. ಯಾಕಂದ್ರೆ ಅವರ ಶಿಕ್ಷಣಕ್ಕೆ ಅವ್ರ ಜ್ಞಾನಕ್ಕೆ ಅವರು ಹೆದರ್ತಾ ಇದ್ರು. ಈಗ ನಾವು ಏನು ಮಾಡೋಣ ಅಂದ್ರೆ ಬುದ್ಧನ ಧಮ್ಮವನ್ನ ನಾವು ಇಲ್ಲಿ ಅವರು ಏನಿದೆ ಅದರಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಬುದ್ಧನ ಧಮ್ಮದಂದ್ರೆ ನಮಗೆ ಎಲ್ಲ ರೀತಿಯ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಅವರು ಕೆಲವು ಸಿದ್ಧಾಂತಗಳು ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ತ್ರಿಸರಣ, ಮತ್ತೆ ಪಂಚಶೀಲ ಮತ್ತು ಅಷ್ಟಾಂಗ ಮಾರ್ಗಗಳ ದಶಶೀಲ ಪಾಲನ ಪಂಡಿತಾನಂಚ ಸೇವನ ಪೂಜಾಚ ಪೂಜಯಾನಂ ಏತಂ ಮಂಗಲ ಉತ್ತಮ. ಇದೆಲ್ಲ ಪಾಳಿ ಭಾಷೆ ಒಳಗೆ ಇನ್ನೇ ಹೇಳಾಕೈತೆ ಮೆಚ್ಚರಿಸಲಾಗಂತ ನೀವು ಅನ್ಬೋದು. ಆ ಪಾಳಿ ಭಾಷೆ ಒಳಗೆ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ನಾನು ಹೇಳ್ಬೇಕಾದ್ರೆ ಮೂರ್ಖರ ಸಹವಾಸ ಮಾಡಬೇಡ್ರಿ, ಜ್ಞಾನಿಗಳ ಜೊತೆ ಇರ್ರಿ, ಜ್ಞಾನವನ್ನು ಯಾರು ಹೇಳ್ತಾರ ಅವ್ರ ಜೊತೆ ಇರ್ರಿ, ಜೊತೆಗೆ ಅವರನ್ನ ಪೂಜಿಸ್ರಿ. ನೋಡ್ರಿ, ನಾವು ಏನಂದ್ರ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧ. ಯಾರು ಅರ್ಹಂತರದಾರ, ಯಾರು ಪೂಜ್ಯರದಾರ ಅವ್ರು ನಾವು ಪೂಜೆ ಮಾಡಬೇಕು. ನೋಡಿ, ಅರ್ಹಂತ ಪದವಿ ಪಡಿಬೇಕಂತ ಸಾಮಾನ್ಯ ಅಲ್ಲ. ಅಲ್ಲಿ ಏನಂತಂದ್ರೆ ಈ ಅಷ್ಟಾಂಗ ಮಾರ್ಗಗಳನ್ನು ದಾಟಬೇಕು, ಪಂಚಶೀಲಗಳನ್ನು ದಾಟಬೇಕು. ಅಂಥವ್ರ ಏನಂತಂದ್ರೆ ಅರ್ಹಂತರು ಅಂತ ಹೇಳಿ ಕರೀತಾರೆ. ನಮ್ಗೆ ನಾವು ವಿಶೇಷವಾಗಿ ನಾವು ಅಂತೀವಿ, ಕಷ್ಟದ ಸಮಯದೊಳಗೆ ಯಾರೋ ಬಂದ್ರಂತಂದ್ರೆ ಭಗವಂತ ಬಂದಂಗೆ ಬಂದಿಪ್ಪ ಅಂತ ಹೇಳ್ಬೇಕು. ಭಗವಂತ ಅಂತಂದ್ರೆ ನಮ್ಗೆ ಏನಂತ ದೇವರಂತ ಅನಿಸೋದು. ದೇವರಂದ್ರೆ ಏನ? ಭಗವಂತ ನಮ್ಮ ಸಹಾಯಕ ಮಾಡ, ನಮ್ಮ ಕಷ್ಟಗಳನ್ನು ದೂರ ಮಾಡಂತ.
ಅವನೇ ಏನಂತಾರ ಬುದ್ಧ ಯಾರಪ್ಪ ಅಂತಂದ್ರೆ ನಾವು ಬೆಳಕನ್ನು ನೀಡವ, ನಮ್ಮಲ್ಲಿರುವಂಥ ಏನು ತೆಗೆದಿರುವಂಥ ಹನುಮಶಿಗಳಿರಲ್ಲ. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.